ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೈ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತವರ್. ಸಂಕ್ರಮಣ, ಉತ್ತರಾಯಣ, ಭೀಷ್ಮ ಜೀವ ಬಿಟ್ಟ ಕ್ಷಣ. ಸಂಕ್ರಮಣ ಸಂದರ್ಭದಲ್ಲಿ, ಮಕರ ಸಂಕ್ರಮಣ ಸಂದರ್ಭದಲ್ಲಿ ದೇವರ ಬಾಗಿಲು ತೆಗೆದಿರ್ತದೆ ಅನ್ನುವಂಥ ನಂಬಿಕೆ, ಗಾಢವಾದ ನಂಬಿಕೆ. ಹೀಗಾಗಿ ಈ ದಿನಕ್ಕೆ ಭಾಳ ಮಹತ್ವ. ಅದರಲ್ಲೂ ದಕ್ಷಿಣಾಯನದಲ್ಲಿರ್ತಕ್ಕಂಥ ಸೂರ್ಯ ಉತ್ತರಾಯಣಕ್ಕೆ ಹೊರಡುವಂಥ ಸಂದರ್ಭ ಇದು. ಈಗ ಎಲ್ಲ ಕಡೆ ಈ ಒಂದು ಸಂಕ್ರಮಣ ಸಮಯದಲ್ಲೇ ಬದಲಾವಣೆ ಆಗಲ್ಲಪ್ಪ ನಮ್ಮ ಜೀವನದಲ್ಲೇ. ನಾವು ನಂಬಿದ, ನಾವು ಬಯಸಿದ ಕನಸುಗಳೆಲ್ಲ ಈಡೇರಲಿ ಅನ್ನುವಂಥದ್ದು ವಿಷಯ. ಯಾಕಪ್ಪ ಅಂತಂದ್ರೆ ಒಂದು ಮಹಾಭಾರತ ಕಥೆ ಭಾರತೀಯರ ಪ್ರತಿಯೊಬ್ಬರ ಮನದಲ್ಲೂ ಇದ್ದಂಥದ್ದು. ಅದರಲ್ಲೂ ಭೀಷ್ಮಾಚಾರ್ಯ ಅವರ ವ್ಯಕ್ತಿತ್ವ ಎಲ್ಲರಿಗೂ ಅಚ್ಚಳಿದು ಉಳಿಯುವಂಥದ್ದು. ಎಂಥ ತ್ಯಾಗ, ಏನು ಎಂಥ ಹೋರಾಟ, ಇಡೀ ಜೀವನ ತುಂಬ ತನ್ನ ವಂಶಸ್ಥರು ಉಳಿಲಿ, ನನ್ನ ವಂಶ ಬೆಳೀಲಿ ಅಂತ ಕಾಲಕ್ಕೆ ತಕ್ಕಾಗೆಲ್ಲ ಹಾಳಾಗಿ ಹೋಗ್ತಾರೆ ಅನ್ನುವಂಥದ್ದು ಮಾತಿನ ಸುಳ್ಳಲ್ಲ. ಆದರೂ ಅವರಿಗೆ ಆ ಕಾಲದಲ್ಲಿ ಒಂದು ನಂಬಿಕೆ ಇತ್ತು. ನಮ್ಮನ್ನು ಹಂಗೆ ಅದ ಇವತ್ತಿಗೂ ಸಹಿತ. ಇವತ್ತು ಅಶೋಕನ ಸಂತತಿಯಲ್ಲಿದ್ದಾರೆ, ಅಕ್ಬರ್ ಅವ್ರ ಸಂತತಿಯಲ್ಲಿದ್ದಾರೆ, ಟಿಪ್ಪು ಸುಲ್ತಾನ್ ಸಂತತಿಯರು ಎಲ್ಲೆಲ್ಲೂ ಇದ್ದಾರೆ. ಹೀಗೆ ದೊಡ್ಡ ದೊಡ್ಡ ಮಹಾರಾಜರೆಲ್ಲ ಇತಿಹಾಸ ನೋಡಿದಾಗ ಒಂದಿನ ಅದು ಎಂಡ್ ಆಗುವಂಥದ್ದು ಅಂತಂದ್ರೆ ಇದು ಬದಲಾವಣೆ, ನಿಸರ್ಗದ ನಿಯಮ. ಹಂಗೆ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲೇ ಬದಲಾವಣೆ ಆಗಲಿ, ಅದ್ರ ಒಳ್ಳೆಯದಾಗಲಿ, ತಿಕ್ಕಾಟಾಗೋದು ಬೇಕಾಗಿಲ್ಲ ಅನ್ನೋ ಒಂದು ನಂಬಿಕೆ. ಈ ನಂಬಿಕೆಯಿಂದಾಗಿನ ಇಡೀ ದೇಶ ತುಂಬ ಈ ಮಕರ ಸಂಕ್ರಮಣ ಹಬ್ಬವನ್ನು ಭಾಳ ಅತಿ ಆತ್ಮೀಯವಾಗಿ ಅತ್ಯಂತ ನಂಬಿಕೆಯಿಂದ ಆಚರಿಸ್ತಾ ಇದ್ದಾರೆ ನಮ್ಮ ಜನ. ಯಾಕಂದ್ರೆ ಮೂಲತಃ ನಮ್ಮ ಕೃಷಿ ಆಧಾರಿತ ದೇಶ ಇದು. ಕೃಷಿ ನಂಬಿಕೊಂಡಂಥವ್ರು, ಮಳೆ ಬಂದರೆ ಬೆಳೆ, ಮಳೆ ಇಲ್ಲಾಂದ್ರೆ ಇಲ್ಲ. ಅದಕ್ಕಾಗಿ ಈ ಒಂದು ರಾಶಿಯ ಸಂದರ್ಭದಲ್ಲೇ ನಮ್ಗೆ ಒಳ್ಳೆಯ ರಾಶಿ ಬರಲಿ, ಒಳ್ಳೆಯ ಉಳಿತಾಯ ಆಗಲಿ, ಒಳ್ಳೆಯ ಗಳಿಕೆ ಆಗಲಿ, ನಮ್ಮ ಭವಿಷ್ಯ ಚೆನ್ನಾಗಿರಲಿ, ನಮ್ಮ ಹೊಟ್ಟೆ ತುಂಬ ಊಟ ಹಾಕಂತೂ ಮನೆದು ಸಿಗಲಿ ಅನ್ನುವಂಥ ಒಂದು ಸಾಮಾನ್ಯ ಬೇಡಿಕೆ ಎಲ್ಲರದು. ಆ ದಿಶೆಯಲ್ಲೇ ಉತ್ತರದಿಂದ ದಕ್ಷಿಣವರೆಗೆ, ನೀವು ಪೂರ್ವದಿಂದ ಪಶ್ಚಿಮವರೆಗೆ ಎಲ್ಲಿ ನೋಡಿದರೂ ಮಕರ ಸಂಕ್ರಮಣವನ್ನು ಎಲ್ಲರೂ ಆಚರಿಸೋರ. ದೇಶ ತುಂಬ ನಿಮಗೆ ಗೊತ್ತದು, ಕುಂಭಮೇಳ 12 ವರ್ಷಕ್ಕೊಮ್ಮೆ ಆಗುವಂಥದ್ದು. ಪ್ರಯಾಗರಾಜದಲ್ಲಿ ನಡೆದ ಕೋಟಿಗಳ ಜನ ಬರ್ತಾಯಿದ್ದಾರೆ ಸ್ನಾನಕ್ಕೆ, ಪವಿತ್ರ ಸ್ನಾನಕ್ಕೆ. ಅದರಲ್ಲೂ ಮಕರ ಸಂಕ್ರಮಣ ದಿನದಂತೆ 3-4 ಕೋಟಿ ಜನ ಬಂದ ಶಾಹಿ ಸ್ನಾನ ಅಂದ್ರೆ ಪವಿತ್ರ ಸ್ನಾನ, ಅದು ಅಮೃತ ಸ್ನಾನ. ಯಾವುದು ಕರೀಲಿ ಅದಕ್ಕೆ. ಅಂಥ ಸ್ನಾನಕ್ಕೆ ಅಷ್ಟು ಜನ 3-4 ಕೋಟಿ ಜನ ಬಂದು ಸ್ನಾನ ಮಾಡಿ ಹೋದರು, ಮಿಂದು ಹೋದರು, ಮುಳುಗಿ ಹೋದರು ಅನ್ನುವಂಥ ಮಾತಿನ ಕೇಳಿದಾಗ ಎಂಥ ಅದ್ಭುತ ದೇಶಪ್ಪ ಇದು ಅಂತೆ. ಎಷ್ಟು ನಂಬಿಕೆಯು ಗಾಢವಾದದ್ದು ದೇವರಲ್ಲೇ, ದೈವದಲ್ಲೇ, ಸ್ವರ್ಗದಲ್ಲೇ, ನರಕದಲ್ಲೇ, ಎಷ್ಟೆಷ್ಟು ಈ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುವಂಥದ್ದು. ಹೇಗೆ ಬೆಳೀತೋ ಗೊತ್ತಿಲ್ಲ. ಕೇವಲ ಮನುಷ್ಯ ಪ್ರಾಣಿಯಲ್ಲಿ ಮಾತ್ರ ಇದು ಭಾಳ ಡೆವಲಪ್ ಆದದ್ದು ನಾವು ನೋಡ್ತಾ ಇದ್ದೀವಿ. ಇನ್ನುಳಿದ ಪ್ರಾಣಿಗಳಲ್ಲಿ ನಾವು ಇದು ಕಂಡಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಅಲ್ಲಿ ವೈಚಾರಿಕ ಶಕ್ತಿ ಬೆಳೆದಿಲ್ಲ ಅನ್ನೋದಾಗಿರ್ಬೋದು, ಮತ್ತೇನೋ ಆಗಿರ್ಬೋದು. ಅದೇನೂ ಇರಲಿ, ಆ ಪ್ರಾಣಿಗಳಿಂದ ಮನುಷ್ಯ ಬೆನ್ನು ಅನ್ನೋದು ಒಂದು ದೊಡ್ಡ ಸಾಕ್ಷಿ. ಆ ನೆಲೆಯಲ್ಲೇ ನಾವು ಇವತ್ತೊಂದಿಷ್ಟು ನೋಡ್ಬೇಕಾಗಿದೆ. ಈ ಅಮೃತ ಸ್ನಾನ ಮಾಡಿದಂಥವ್ರದ್ದಾಗಿರ್ಬೋದು, ಇನ್ನು ರಾಜ್ಯದಲ್ಲೇ ಮತ್ತು ಎಲ್ಲ ಕಡೆ ಹೇಳಿದ್ದೀನಿ ನಿಮಗೆ, ಆಲ್ ಓವರ್ ಇಂಡಿಯಾದಲ್ಲೇ ಈ ಸಡಗರ ಖುಷಿ ಭಾಳಷ್ಟು. ಇನ್ನೊಂದು ಇದೇ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ, ಭಾಳ ಪ್ರಸಿದ್ಧವಾದ ದಕ್ಷಿಣದಲ್ಲ. ಈಗ ಹೆಂಗೆ ಮಹಾಕುಂಭಮೇಳ 12 ವರ್ಷ ಕಾಲ ನಡೀತನೋ ಅದೇ ರೀತಿ ಪ್ರತಿ ವರ್ಷ ನಡೀತಾ ಇರ್ತದೆ. ಇಲ್ಲಿ ನಮ್ಮ ಅಯ್ಯಪ್ಪ ಸ್ವಾಮಿಯ ಭಕ್ತರು, ಅಯ್ಯಪ್ಪ ಸ್ವಾಮಿ ಭಕ್ತರಂತೆ ಅಯ್ಯಪ್ಪಗೆ ಹೋಗಿ ಅಲ್ಲಿ ಒಂದು ಏನಪ್ಪ ಅಂದ್ರೆ ಆ ಜ್ಯೋತಿಯನ್ನು ನೋಡಿಕೊಂಡು, ಮಕರ ಜ್ಯೋತಿಯನ್ನು ನೋಡಿಕೊಂಡು ತಮ್ಮ ವ್ಯಕ್ತಿತ್ವ, ಅದು ತಮ್ಮ ಬದುಕು, ತಮ್ಮ ಪಾವನ ಆಯ್ತು ಅಂತ ತಿಳ್ಕೊಂಡು ಬರುವಂಥ ಜನ ಈ ಒಂದು ತಿಂಗಳು 2 ತಿಂಗಳ ತನಕ ವಿಶೇಷವಾಗಿ ಸಾರಾಯಿ ಕುಡಿಯುವಂಥವ್ರು, ಚಟ ಮಾಡುವಂಥವ್ರು, ಅವರೆಲ್ಲ ಅದನ್ನು ಬಿಟ್ಟುಕೊಂಡು ನಾವು ಬಿಡಬೇಕಪ್ಪ, ಒಳ್ಳೆಯ ಮನುಷ್ಯರು ಆಗಬೇಕಂತ ಪ್ರಯತ್ನ ಮಾಡೋದು ಹಚ್ಚಿದಂತಹ ಒಂದು ದೇವತ್ವದ ಈ ಹರಿಹರ ಸುತ ಯಾರಪ್ಪ ಅಂದ್ರೆ ಈ ನಿಮಗೆ ಗೊತ್ತು ಅಯ್ಯಪ್ಪ ಸ್ವಾಮಿ ಬಗ್ಗೆ ಎಲ್ಲರಿಗೂ ಒಂದು ಪ್ರೀತಿ, ಎಲ್ಲರಿಗೂ ಒಂದು ಭಕ್ತಿ, ಎಲ್ಲರಿಗೂ ಒಂದು ಭಯ. ಈ ಹಿನ್ನೆಲೆಯಲ್ಲಿ ಇದೊಂದು ರೀತಿಯಿಂದ ಇಡೀ ಮನುಷ್ಯನ ಮನಸ್ಸನ್ನು ಬದಲಾವಣೆ ಮಾಡೋರಿಗೆ ಭಾಳ ಪ್ರಮುಖ ಪಾತ್ರ ವಹಿಸುವಂಥದ್ದು. ಇದೇ ರೀತಿ ಇನ್ನುಳಿದ ಪ್ರತಿಯೊಂದು ಹಳ್ಳಿಗೂ ಸಹಿತ ಈ ರೈತರ ಹಬ್ಬ ಮಕರ ಸಂಕ್ರಮಣ ಈ ಸಂದರ್ಭದಲ್ಲಿ ರಾಶಿ ಸಂದರ್ಭ. ಹೀಗಾಗಿ ಪ್ರತಿಯೊಂದು ಹಳ್ಳಿಗಳಲ್ಲಿ, ನಗರಗಳಲ್ಲಿ ಎಲ್ಲ ಕಡೆ ಎಲ್ಲಿ ಹೋಗ್ತಿರೋ ಹೋಗ್ರಿ, ನಮಗೆ ಇವತ್ತು ಆ ಭಕ್ತಾದಿಗಳು ಕಾಣ್ತಾ ಇರ್ತಾರೆ, ಅವ್ರ ನಂಬಿಕೆಗಳು ಕಾಣ್ತಾ ಇರ್ತವೆ, ಅವ್ರ ಬೇಡಿಕೆಗಳು ಕಾಣ್ತಾ ಇರ್ತವೆ. ನಮ್ಮ ನೆಮ್ಮದಿ ಬರಲಿ ಅಂತ ಬೇಡಿಕೊಳ್ಳುವಂಥ ಜನ ಸಾಕಷ್ಟು ಕೋಟಿಗಳು ಸಿಗ್ತಾ ಇರ್ತಾರೆ. ನೋಡೋದು ದೃಶ್ಯಾವಳಿಗಳು ನೋಡಿದಂತೆ ಅದ್ಭುತ ಶ್ರೇಷ್ಠಪ್ಪ ಜನಕ್ಕೆ ಇದ್ರ ಮೇಲೆ ನಂಬಿಕೆ ಅದಪ್ಪ ಅಂತ. ಯಾಕಂದ್ರೆ ನಂಬಿಕೆ ಬದುಕು, ಆದರೆ ಮೂಢನಂಬಿಕೆ ಆಗಬಾರ್ದು ಅನ್ನೋದು ಒಂದು ಈ ಸಂದರ್ಭದಲ್ಲಿ ನಾವು ಎಚ್ಚರಿಸಬೇಕಾದಂಥದ್ದಂತ. ಯಾಕಂದ್ರೆ ನಮ್ಮನ್ನು ನಾವು ನಂಬುವಂಥದ್ದು, ನಮ್ಮ ಜೊತೆಗೆ ನಮ್ಮಲ್ಲಿರುವ ವಿಚಾರಗಳು ನಂಬುವಂಥದ್ದು ತಪ್ಪಲ್ಲ. ಆದರೆ ಅದೇ ಕೊನೆ ಅಂತಲ್ಲ, ಅದ್ರ ಹಿಂದೆ ಮತ್ತೊಂದು ಇರ್ತದ್ದು ನಮ್ಮ ಆತ್ಮವಿಶ್ವಾಸ.
ಆತ್ಮವಿಶ್ವಾಸ ನಾವು ಬೆಳೆಸಬೇಕು ಮತ್ತೊಬ್ಬರಿಂದ ಅಲ್ಲ ಅನ್ನೋಂಥ ಮೊದಲು ಭಾಳಷ್ಟು ನಮ್ಮೊಂದು ಚರ್ಚೆ ಮಾಡಿದವ್ರ ಜೊತೆ ಚರ್ಚೆ ಮಾಡ್ತಾನೆ ಇರ್ತೀನಿ. ಯಾಕಂದ್ರೆ ನಂಬ್ರಿ ಅದು ನಂಬಿಕೆಯಿಂದ ಇನ್ನೊಬ್ರಿಗೆ ಹಾನಿ ಆಗಬಾರ್ದು, ಇನ್ನೊಬ್ರಿಗೆ ಮೋಸ ಆಗಬಾರ್ದು, ಮೂಢನಂಬಿಕೆ ಆಗಬಾರ್ದು. ಆ ಮೂಢನಂಬಿಕೆಯನ್ನು ಮೀರಿದ್ದು ಅಂತ ದೇವ್ರ ಇದ್ದಾನೋ ಇಲ್ಲೋ ಗೊತ್ತಿಲ್ಲ, ಆದರೆ ಒಳ್ಳೆಯದನ ಕೆಟ್ಟತನ ಮಾತ್ರ ನಿಶ್ಚಿತದ. ಒಳ್ಳೆಯ ದೇವರು ಕೆಟ್ಟದ್ದ ದೆವ್ವ ಅಥವಾ ಸೈತಾನ ಅನ್ನುವಂಥದ್ದು ನಾವು ಇತಿಹಾಸದ ಎಲ್ಲ ಧಾರ್ಮಿಕ ಗ್ರಂಥಗಳಲ್ಲಿ ನೋಡ್ತಾ ಬಂದೀವಿ. ಸೈತಾನ ಯಾರು? ಕೆಟ್ಟವ. ದೇವರು ಯಾರು? ಒಳ್ಳೆಯವ. ಒಳ್ಳೆಯದು ಮಾಡಿದಾಗ ಒಳ್ಳೆಯದಾಗಿ ಆಗ್ತಾನಂತ ಒಂದು ನೆಲೆಗಟ್ಟಿನಲ್ಲೇ ನಾವು ಇದನ್ನೆಲ್ಲ ಬೆಳೆಸ್ಕೊಂಡು ಬಂದಿದ್ದೀವಿ. ಇದು ಅಂತಿಮ ಸತ್ಯ ಅಂತ. ಅದ್ರ ಜೊತೆಗೆ ಈ ಸ್ವತಃ ಧರ್ಮ ರಕ್ಷಿತ ಹೋ ಅನ್ನುವಂಥದ್ದು ಈ ಒಂದಿನ ಭಾಷೆ ಅದ ಅಥವಾ ಒಂದು ಶ್ಲೋಕ ಅದ. ಇದು ನೆನಪಿಸ್ಕೊಂಡಾಗ ಹೌದು ಧರ್ಮದ ಏನು ಗೌರವ ಕೊಡೋದು, ಪ್ರೀತಿಯಿಂದ ಹಂಚೋದು, ಪ್ರೀತಿ ತಕ್ಕೊಳ್ಳೋದು ಇಷ್ಟ ಬಡದಾಡ್ದು ಹೋಗೋದಂಥದ್ದಲ್ಲ. ಆದರೆ ಕೆಲವೊಮ್ಮೆ ಏನಾಗ್ಬಿಟ್ಟದಪ್ಪ ಈ ದುರಂತ ಈ ದೇಶದಲ್ಲ, ಈ ಧರ್ಮ ನೆಲೆಗಟ್ಟಲೆ ಸಾಕಷ್ಟು ಯುದ್ಧಗಳಾಗ್ಯದವ, ಸಾಕಷ್ಟು ಬಡದಾಟಗಳಾಗ್ತದೆ, ಇವತ್ತಿಗೂ ಆಗ್ತಾಯಿದ್ದಾವೆ. ಅದು ಆಗಬಾರ್ದಾಗಿತ್ತು ಅಂತ. ಯಾವ ಧರ್ಮ ಮನುಷ್ಯನನ್ನು ನಾಗರಿಕನನ್ನಾಗಿ ಮಾಡಬೇಕಾಗಿತ್ತು, ಒಳ್ಳೆಯ ಬದುಕನ್ನು ಕೊಡಬೇಕಾಗಿತ್ತು, ಅದು ಕೊಡ್ತಾ ಇದೆ ಅಂತ ನನಗೆ ಅನಿಸ್ತದೆ. ಅದು ಅರ್ಥ ಮಾಡ್ಕೊಳ್ಳೋದು ತಪ್ತಾ ಇದ್ದೀವಿ ಅಂತ ನಾವು ಅದ್ರ ಸಹಿತ. ಯಾವುದೇ ಧರ್ಮ ಇರಲಿ, ಆ ಧರ್ಮ ಇನ್ನೊಂದು ಧರ್ಮ ಪ್ರೀತಿ ಮಾಡುವಂಥದ್ದು. ನಾವು ನಮ್ಮ ತಾಯಿಯನ್ನು ಪ್ರೀತಿ ಮಾಡೋದು ಭಾಳ ಸತ್ಯವಾದ ವಿಷಯ, ಮಾಡಲೇಬೇಕಂಥದ್ದು. ಅದೇ ರೀತಿಯಾಗಿ ಇನ್ನೊಬ್ಬರ ತಾಯಿಗೂ ನಾವು ಗೌರವ ಕೊಡುವಂಥದ್ದನ್ನು ಬೆಳೆಸಬೇಕಾಗ್ತದೆ. ಇವೆರಡೂ ಆದಾಗ ಮಾತ್ರ ಎಲ್ಲರೂ ನೆಮ್ಮದಿಯಿಂದ ಸುಖದಿಂದಿರಲಿಕ್ಕೆ ಸಾಧ್ಯ. ಇದು ಯಾವಾಗ ಬರ್ತದೆ? ಇದು ಬದಲಾವಣೆ ಆಗಬೇಕಾಗಿದೆ ನಮ್ಮ ಮಕರ ಸಂಕ್ರಮಣ ದಿನದಂತ. ಅದರಲ್ಲೂ ಮುಖ್ಯವಾಗಿ ನಮ್ಮ ಕುವೆಂಪು ಅವರ ಮೇಲೆ ಹೇಳುವಂಥದ್ದು ಅವ್ರ ಬದುಕಿನ ಸಂದೇಶ ಏನಂದ್ರೆ ವಿಶ್ವಮಾನವನಾಗುವಂಥ. ಅದಕ್ಕೆ ದೊಡ್ಡದೇನಿಲ್ಲ. ವಿಶ್ವಮಾನವಾದ ಇಡೀ ವಿಶ್ವ ನಮ್ಮನ್ನು ಹೋಗ್ಬಿಡ್ತದೆ. ಮಾನವ ಕುಲಂ ಒಂದೇ ಒಲಂ ಅಂತ ಪಂಪ್ ಹೇಳ್ತಾರೆ. ಎಲ್ಲ ಮನುಷ್ಯರು ಒಂದಂತೇಳಿ ಅದು ಕಾರ್ಯರೂಪಕ್ಕೆ ಬರ್ಬೇಕಾಗಿದೆ. ಯಾವ ಬರ್ತದೆ ಕಾರ್ಯರೂಪಕ್ಕೆ ಅಂತೇಳಿ ಈ ಮಕರ ಸಂಕ್ರಮಣ ಸಂದರ್ಭದಲ್ಲಿ ನಾವು ಎಲ್ಲ ಹಿರಿಯರ ಮಾತುಗಳನ್ನ ಯಾಕೆ ಇವತ್ತು ನೆನಪಿಸ್ಕೊಳ್ತಾ ಇದ್ದೀವಪ್ಪ ಅಂತಂದ್ರೆ ನಮ್ಮ ಮನಸ್ಸು ಬದಲಾಗಲಿ, ನಮ್ಮಲ್ಲಿ ಸಣ್ಣತನಗಳು ಹೋಗಲಿ, ಒಂದು ವೈಶಾಲ್ಯತೆ ಬರಲಿ, ಒಬ್ಬರನ್ನು ಪ್ರೀತಿ ಮಾಡಿ ಬದುಕುವಂಥ ಕರೆ ನಮಗೆ ಕಾರ್ಯಗತವಾಗಲಿ ಅನ್ನುವಂಥದ್ದು ಅಂತ. ಯಾಕೆಂದ್ರೆ ಕಳ್ಕೊಳ್ಳೋದು ಭಾಳ ತಿಲ್ರಿ, ಆದರೆ ರಿಗೇನ್ ಮಾಡೋದು ಮತ್ತೆ ಪಡಿಯೋದು ಭಾಳ ಕಷ್ಟ. ಸ್ವರ್ಗ ಮತ್ತು ಸ್ವರ್ಗ ಕಟ್ಬೋದು ನಾವು ಇಲ್ಲ ಅಂತಲ್ಲ. ವಿಶ್ವಾಮಿತ್ರನಾಗ ತ್ರಿಶಂಕು ಸ್ಥಿತಿ ಆಗಬಾರ್ದು. ನಾಳೆ ವಿಶ್ವಾಮಿತ್ರನಾಗೆ ಸ್ವರ್ಗ ರಚನೆ ಮಾಡಿದ್ದೀವಿ ನಾವು ಅಂತ ಹೇಳೋದಾಗಬಾರ್ದು. ಆದರೆ ನಿಜವಾದ ಸ್ವರ್ಗ ನಿರ್ಮಾಣ ಆಗಬೇಕಾಗಿದೆ. ಇಲ್ಲದ ಸ್ವರ್ಗವೂ ಇಲ್ಲದ ನರಕ ಇದೆ. ಎಲ್ಲವೋ ಎಂದರೆ ನರಕ, ಅಯ್ಯ ಅಂದರೆ ಸ್ವರ್ಗ. ನೋಡಿ ಎಷ್ಟು ಅದ್ಭುತ ಬಸವಣ್ಣವ್ರು ಹೇಳ್ಬಿಟ್ಬಿಡ್ತಾರೆ ಅಂದ್ರೆ ಸಿಂಪಲ್ ಡೆಫಿನೇಷನ್, ಅದೇನು ಗೊಂದಲ ಇಲ್ಲ. ಯಪ್ಪ ತಮ್ಮ ತಂಗಿ ಅಂದ್ರೆ ಅದು ಏನಪ್ಪ ಸ್ವರ್ಗ. ಯಾಕೆ ಏನಂದ್ರೆ ಅದು ನರಕ ಅಂತ. ನರಕ ದರ್ಶನ ಅಲ್ಲೇ ಆಗುವಂಥದ್ದು. ಯಾಕಂದ್ರೆ ಒಬ್ಬ ತಾಯಿ ನಿಂತಿರ್ತಾಳೆ, ತಂಗಿ ಒಂದು ಸ್ವಲ್ಪ ಸಿರ್ತೀರಿ ಏನಾದ್ರೆ ಹೋಗ್ರಿ ಅನ್ನಾರ ಅಂತಾಳೆ. ಇಲ್ಲ ಅಂದ್ರೆ ಏನಂತಾಳೆ, ನಾವು ಹೇಳೋ ಅವಶ್ಯಕತೆ ಇಲ್ಲ. ಹಿಂಗೆ ಧರ್ಮವನ್ನು ನಾವು ಆಚರಿಸೋದು, ಇನ್ನೊಬ್ಬರನ್ನು ಪ್ರೀತಿಸೋದು, ಇವೆಲ್ಲರೂ ಈ ಕಾಲಕ್ಕಾದ್ರೆ ಇಲ್ಲಿ ಸಂಘರ್ಷಗಳು, ಇಲ್ಲಿ ಹೊಡೆದಾಟ ಆಗೋದಿಲ್ಲ. ನಮ್ಮ ಮುಖ್ಯವಾಗಿ ಇವತ್ತು ಬರುವಂಥದ್ದು ಏನದಪ್ಪ ಅಂತಂದ್ರೆ ಎಲ್ಲರಿಗೂ ಉದ್ಯೋಗ ಬೇಕಾಗ್ಯದ. ಉದ್ಯೋಗನ ಯಾರೋ ಸೃಷ್ಟಿ ಮಾಡಲಿ, ಇವತ್ತು ಮೋದಿಯವರು ಸೃಷ್ಟಿ ಮಾಡಲಿ ಅಥವಾ ರಾಹುಲ್ ಅವರು ಸೃಷ್ಟಿ ಮಾಡಲಿ, ಮತ್ತೊಬ್ಬರು ಯಾರು ಸೃಷ್ಟಿ ಮಾಡಲಿ, ಈ ನಮ್ಗೆ ಗ್ಯಾರಂಟಿ ಬೇಡ ಆಗಿದಾವೆ. ಗ್ಯಾರಂಟಿ ಬೇಡ ನಮಗೆ. ಪ್ರತಿಯೊಬ್ಬ ಉದ್ಯೋಗ ಸೃಷ್ಟಿ ಮಾಡುವಂತಹ ಒಂದು ರಾಜಕೀಯ ಪಕ್ಷ ಬರಬೇಕಾಗ್ಯದ, ಒಬ್ಬ ಚಿಂತಕ್ಕೆ ಬರಬೇಕಾಗ್ಯದ. ಯಾಕಂದರೆ ಉದ್ಯೋಗ ಇಲ್ಲದ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದುಡಿದಕ್ಕೆ ಕೆಲಸ ಇಲ್ಲ ನಮ್ಮಲ್ಲೇ. ಹೀಗಾಗಿ ಬೆಲೆ ಏರಿಕೆ ಆಗ್ತದೆ, ಮತ್ತೊಂದು ಆಗ್ತದೆ. ಇವತ್ತು ಸರ್ಕಾರ ಏನಾಗಿದೆ ಅಂದರೆ ಟ್ಯಾಕ್ಸ್ಗಳನ್ನ ಹೇರೋದು, ಟ್ಯಾಕ್ಸ್ ತೊಗೊಳ್ಳೋದು, ಅದರಲ್ಲಿ ಒಂದು ಸ್ವಲ್ಪ ಪಾಲು ಕೊಡೋದು, ಕೊಟ್ಟಿಗೆಯಿಂದ 1 ಕಿಲೋ 5 ಕಿಲೋ ಅಕ್ಕಿ ಒಂದು ಸಾಲನಾಗಿ ಏನು ಕೊಟ್ಟಂಗೆ ಮಾಡಿ, ಒಂದು ಸ್ವಲ್ಪ ಫ್ರೀ ವಿದ್ಯುತ್, ಫ್ರೀ ನೀರು ಕೊಟ್ಟಂಗೆ ಮಾಡಿ ನಮ್ಮನ್ನು ಮೋಸ ಮಾಡ್ತಾ ಹೋಗುವಂಥ ಸರ್ಕಾರಗಳು ಇರೋ ಮುಂದೆ ಇದನ್ನು ಮೀರಿದ್ದಿಂದ ಅಧಿಕಾರ ಇರುತ್ತಿರುವಂಥ ಜನ ಅಥವಾ ಆಡಳಿತ ಜನ ನಮ್ಗೆ ಒಂದು ಭ್ರಷ್ಟಾಚಾರ ರಹಿತವಾದಂಥ ಮತ್ತು ಎಲ್ಲರೂ ಬದುಕುವಂಥ ಉದ್ಯೋಗ ಸೃಷ್ಟಿ ಮಾಡುವಂಥ ಆರ್ಥಿಕ ವ್ಯವಸ್ಥೆಯನ್ನು, ಜೊತೆಗೆ ಒಬ್ಬರನ್ನು ಪ್ರೀತಿಸುವಂಥ ಧರ್ಮವನ್ನು ಇಲ್ಲಿ ಇವತ್ತು ನಾವು ನಮ್ಮ ಮುಂದೆ ತಿಳ್ಕೊಬೇಕಾಗ್ಯದ. ಮತ್ತು ಇಲ್ಲಿ ಜಾತಿ ವ್ಯವಸ್ಥೆಯನ್ನು ಕಿತ್ತಾಕಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಜಾತಿ ವ್ಯವಸ್ಥೆ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಅಸಮಾನತೆ ಇರೋದನ್ನ ಅದು ದೊಡ್ಡ ರೋಗ. ಅದು ಆ ರೋಗ ಹೋಗ್ಬೇಕಾಗಿದ್ರೆ ಜಾತಿ ವ್ಯವಸ್ಥೆ ಕಿತ್ತು ಹೋಗ್ಬೇಕು. ಅದು ಹೋಗೋದು ಯಾವಾಗ ಗೊತ್ತಿಲ್ಲ. ಆದರೂ ಮಕರ ಸಂಕ್ರಮಣದಿಂದ ದಿನದಿಂದ ಈ ಎಲ್ಲ ದಿಶೆಯಲ್ಲಿ ಒಂದು ಹೊಸ ಚಿಂತನೆ ನಡೀಲಿ ಅನ್ನೋದು ಸೀತಾರಾಮದ ಒಂದು ಆಶಯ. ಅದಕ್ಕೆ ನೀವೆಲ್ಲರೂ ನೋಡಿರಿ, ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ನೀವೆಲ್ಲರೂ ಪ್ರೀತಿಯಿಂದ ಬದುಕುವಂಥ ಒಂದು ವ್ಯವಸ್ಥೆ ತಯಾರು ಮಾಡಿಕೊಡ್ರಿ. ಜೊತೆಗೆ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಏನು ಸಾಧ್ಯ ಸರಿಯಾಗಿ ಸೂಚನೆ ಕೊಡ್ರಿ. ಜೊತೆಗೆ ನಿಮ್ಮ ಸರ್ಕಾರನ ಆರಿಸುವಲ್ಲೇ ಯೋಗ್ಯರು ಯಾರಿದ್ದಾರೆ, ದುಡ್ಡು ಕೊಟ್ಟು ದುಡ್ಡು ಹಂಚೋನ ಓಟ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ಯೋಗ್ಯರು ಯಾರಿದ್ದಾರೆ, ಜನಕ್ಕೆ ಒಳ್ಳೆ ಕೆಲಸ ಮಾಡೋದು ಅವ್ರ ಹುಡುಗಿ ನೀವು ಆರಿಸ್ರಿ. ವ್ಯವಸ್ಥೆ ಬದಲಾಗ್ತದೆ. ಮತದಾರರ ಕೈಯಲ್ಲದ ರೀ. ನಮ್ಮ ಅಂಬೇಡ್ಕರ್ ಅವರು ಭಾಳ ಜಾಣರವ್ರು. ಮತದಾರ ಕೈಯಾಗಿ ಮತ ಕೊಟ್ಟು ಹೋಗ್ಬಿಟ್ಟಾರ. ನೀವು ಯೋಗ್ಯರನ್ನ ಆರಿಸ್ರಿ, ಯೋಗ್ಯ ಆಡಳಿತ ಬರ್ತದೆ. ದುಷ್ಟರನ್ನ, ಲ್ಯಾಂಡ್ ಮಾಫಿಯಾನ, ಸಾರಾಯಿ ಮಾಫಿಯಾನ ಆರಿಸಿದ್ರಿ, ಅಂಥದ್ದು ಬರ್ತದೆ. ಮತ್ತೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ಕೊನೆದಾಗ ಹೇಳೋದು ಏನಪ್ಪ ಅಂತಂದ್ರೆ, ನಾವು ಏನೇನು ಕೊಡ್ತೀವೋ ಅದು ಉಳಿತಿರ್ತದೆ. ಅದಕ್ಕಾಗಿ ನಾವು ಒಳ್ಳೆಯದನ್ನು ಕೊಡೋನು ಒಳ್ಳೇದಾಗ್ತದೆ. ಕೆಟ್ಟದನ್ನು ಕೊಟ್ರೆ ಈಗ ಅನುಭವಿಸ್ತಾ ಇದ್ವಲ್ಲ,
ನಿರುದ್ಯೋಗ ಅದು 90% ಜನ ಎಲ್ಲ ಅಸಂಘಟಿತ ಕಾರ್ಮಿಕರಿದ್ದಾರೆ, ಉದ್ಯೋಗ ಇಲ್ಲ, ಏನಿಲ್ಲ. ಸಾರಾಯಿನ ಮುಖ್ಯ ಆಗಿದೆ, ಜೂಜ ಮುಖ್ಯ ಆಗಿದೆ, ಬಡ್ಡಿ ಆಡೋದು ದೊಡ್ಡ ವಿಷಯ ಆಗ್ಯದ. ಬಡ್ಡಿ ಆಡೋ ನಮ್ಮ ರಾಜ್ಯ ಹಾಳಾಗ್ತಾನೆ, ಚರೆ ಮರ ಹಾಳಾಗ್ತಾನೆ. ಅದೇ ಕಾಲಕ್ಕೆ ನಾವು ದುಷ್ಟ ವ್ಯಕ್ತಿ ನಮ್ಮನ್ನು ಹಾಳಾಗ್ತಾರೆ. ಇದಕ್ಕೆಲ್ಲ ಕಾರಣ ಮತದಾರ. ನಾವು ಪ್ರಜ್ಞಾವಂತರಾಗಿ ಯೋಗ್ಯರಿಗೆ ಮತ ಹಾಕುವಂಥ ಒಂದು ಯೋಗ್ಯತೆ ನಾವು ಬೆಳೆಸಿಕೊಂಡು ಭಾಳ ಯೋಗ್ಯ. ಈ ಮಕರ ಸಂಕ್ರಮಣ ದಿನದಂದು ಇದನ್ನು ನಾವೆಲ್ಲರೂ ದೃಢ ಮನಸ್ಸಿನಿಂದ ಮಾಡಿದರೆ ನಿಶ್ಚಿತವಾಗಿಯೂ ನಮ್ಮೆಲ್ಲರೂ ಉದ್ದೇಶ ಹೋಗುವಂಥ ಒಂದು ವ್ಯವಸ್ಥೆ ಬರ್ತದೆ. ಏನು ಬರಲಿಕ್ಕಿಲ್ಲರೋ ಏನು ಅನಿಸ್ತದೆ ನಿಮಗೆ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅಥವಾ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.